ಹೊಸ ಕಲಾವಿದರನ್ನು ಪರಿಚಯಿಸುವ ಮೂಲಕ ಕಾದಂಬರಿ ಆಧಾರಿತ ತುಂಬುರ ಮೂವಿ ಹಳ್ಳಿ ಸೊಗಡನ್ನು ಬಿಂಬಿಸುವಂತಿದೆ. ಹೊಸ ಕಲಾವಿದರು ಆದರೂ ನುರಿತ ನಟನೆ, ಉತ್ತಮ ನಿರ್ದೇಶನ ಹಾಗೂ ಒಳ್ಳೆಯ ಛಾಯಾಗ್ರಹಣವನ್ನು ಮೂವಿಯಲ್ಲಿ ಕಾಣಬಹುದು. ಹೆಣ್ಣು ಅಬಲೆಯಲ್ಲ, ಸಬಲೆ ಎಂದು ಒಳ್ಳೆ ಸಂದೇಶವನ್ನು ನೀಡಿದ ತುಂಬುರ ಕನ್ನಡ ಸಿನಿಮಾವನ್ನು ಕುಟುಂಬ ಸಮೇತರಾಗಿ ಕುಳಿತು ನೋಡಬಹುದು. ಏನ್ ಚಲ್ವಿ ಆದ್ಮೀದಿಲ್ ಹೋಗೋ ಹುಡುಗಿರನ್ನೆಲ್ಲ ಚುಡಾಯಿಸ್ತಾ ಇದ್ದಾನೆ. ನಿಮ್ಗೆ ನಿಮ್ ಜಾತಿ ಮುಖ್ಯ ಆದ್ರೆ ನಮ್ಗೆ ನಮ್ ಜಾತಿ ಮುಖ್ಯ. ಬಡಗ್ಲಾ ದುಡ್ನ ಬಿಡಯ್ಯ. ಜನಗಳು ಈ ಥರ ಮೂವಿ ಬಂದು ನೋಡಬೇಕು, ನಮ್ಗೆ ತುಂಬ ಇಷ್ಟ ಆಯಿತು. ಮೂವಿ ಚೆನ್ನಾಗಿದೆ, ತುಂಬ ಮೆಸೇಜ್ ಇದೆ. ಸೊ ಎಲ್ಲರೂ ಬಂದು ನೋಡಿದ್ರೆ ಮೆಸೇಜಸ್ ತುಂಬ ರೀಚ್ ಆಗದೆ ಇರಲಿದೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಕ್ಯಾರೆಕ್ಟರ್ ಕೂಡ ಅವ್ರು ಯಾವ ಥರ ಏನು ಎತ್ತ ನೀಟಾಗಿ ತೋರಿಸಿ ಅದಾದ್ಮೇಲಿಂದ ಸ್ಟೋರಿನ ತೊಗೊಂಡೋಗಿದ್ದಾರೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಅನುಕೂಲ ಆಗಿದೆ. ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಪ್ರೇಕ್ಷಕರಿಗೆ ಹೇಳೋದೇನಪ್ಪ ಅಂದರೆ ಈ ಚಿತ್ರವನ್ನು ತುಂಬ ಚೆನ್ನಾಗಿ ಬೆಳೆಸಿ ಉಳಿಸಿ ನಮ್ಮ ಕನ್ನಡದ ಸೊಗಡನ್ನು ಉಳಿಸ್ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಉಮಾಶಂಕರ್ ಅಂತ. ಈ ತುಂಬುರ ಫಿಲಮಲ್ಲಿ ಬಸಪ್ಪನ ಪಾತ್ರ ಮಾಡಿದ್ದೀನಿ. ಅದಕ್ಕೆ ಕಾರಣಕರ್ತರು ನಮ್ಮ ನಿರ್ದೇಶಕರಾದಂಥ ದಯಾಕರ್ ರಾವ್ ಅವರು ಮತ್ತು ಪ್ರೊಡ್ಯೂಸರ್ ರಾಜು ಸರ್ ಅವರು ಒಂದು ಅವಕಾಶ ಮಾಡಿಕೊಟ್ರು. ನಾನು ಹಳ್ಳಿಗಾಡಿಂದ ಬಂದಿರೋದ್ರೆ, ನಾನು ಮಂಡ್ಯದವರು. ಸೊ ಹಳ್ಳಿಗಾಡಿಂದ ಬಂದಿರೋದ್ರಿಂದ ಆ ಪಾತ್ರಕ್ಕೆ ನನಗೆ ಸ್ವಲ್ಪ ಸೂಟ್ ಆಗುತ್ತೆ ಅಂತ ಗೊತ್ತಾಯಿತು. ಅದರಿಂದ ಚೆನ್ನಾಗಿ ಮಾಡಬಹುದು ಅನ್ನೋ ಒಂದು ಇದ್ರ ಮೇಲೆ ಮಾಡಿದ್ದೀನಿ. ಅದು ಪ್ರೇಕ್ಷಕರು ಹೇಗೆ ಹೇಳ್ತಾರೋ ನೋಡಬೇಕು. ಹೇಗೆ ಬಂದಿದೆ ಗೊತ್ತಿಲ್ಲ. ನಾನು ನೋಡಿದ ಪ್ರಕಾರ ಚೆನ್ನಾಗಿ ಬಂದಿದೆ. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಪಾತ್ರ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಹಳ್ಳಿಗಾಡು ಫಿಲಮ್, ಹಳ್ಳಿ ಸೊಗಡು ತುಂಬ ಚೆನ್ನಾಗಿ ತೋರಿಸಿದೆ. ಕಾದಂಬರಿ ಆಧಾರಿತ ಚಿತ್ರ. ಸೋಮಶೇಖರ್ ಸರ್ ಅವರು ತುಂಬ ಚೆನ್ನಾಗಿ ಒಳ್ಳೆ ಕತೆ ಆಧರಿಸಿ ಬರೆದಿದ್ದಾರೆ. ನಮ್ಮ ನಿರ್ದೇಶಕರು ಅದಕ್ಕೆ ಒಳ್ಳೆ ಫಿಲಮು, ಉತ್ತಮ ಫಿಲಮು. ಈಗ ಬರ್ತಿರೋ ಒಂದು ಸೌಂಡು, ತುಂಬ ಸೌಂಡು, ಆ ಫೈಟಿಂಗು ಏನು ನಾನು ನಡೀತಾ ಇರೋದು ಗೊತ್ತಾಗಲ್ಲ. ಆ ಇದರಲ್ಲಿ ಈ ಹಳ್ಳಿ ಫಿಲಮು ತುಂಬ ಚೆನ್ನಾಗಿದೆ. ಸುಮಾರು ವರ್ಷಗಳ ನಂತರ ಬಂದಿದೆ. ಕಾದಂಬರಿ ಆಧಾರಿತ ಇಲ್ಲ. ನಾವು ರಾಜ್ಕುಮಾರ್, ವಿಷ್ಣುವರ್ಧನ್ ಅವ್ರ ಫಿಲಮ್ಗಳು ನೋಡ್ತಿದ್ದಾಗ ಒಳ್ಳೊಳ್ಳೆ ಕಾದಂಬರಿ ಬರ್ತಿದ್ದೋ. ಈಗ ಅಂಥ ಫಿಲಮ್ ಇರಲ್ಲ. ಈಗ ತುಂಬುರ ಅದೇ ಕಾಲಘಟ್ಟದಲ್ಲಿ ಬರ್ತಿದೆ. ತುಂಬ ಚೆನ್ನಾಗಿದೆ. ಎಲ್ಲ ಪ್ರೇಕ್ಷಕರು ಬರಬೇಕು, ಥಿಯೇಟರ್ ಫಿಲಮ್ ನೋಡಿ ನಮ್ಮಂಥ ಪುಟ್ಟ ಕಲಾವಿದರನ್ನ ಆಶೀರ್ವಾದ ಮಾಡಿ. ನಮಸ್ಕಾರ, ನಾನು ದಯಾಕರ್ ರಾವ್ ಅಂತ, ಈ ಸಿನಿಮಾದ ನಿರ್ದೇಶಕ. ಇದು ನಾವು ಕಾದಂಬರಿ ಆಧಾರಿತ ತುಂಬುರ ಕಾನ್ಸೆಪ್ಟನ್ನ ತಗೊಂಡು ಸಿನಿಮಾನ ಶೂಟಿಂಗ್ ಮಾಡಿದ್ವಿ. ಎಲ್ಲ ಹೊಸಬ್ರು ಆದ್ರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಫೈನಲ್ ನಾವು ಔಟ್ಪುಟ್ ನೋಡಿದಾಗ ನಮಗೆ ಒಂಥರ ಆಶ್ಚರ್ಯ ಆಯಿತು. ಚೆನ್ನಾಗಿ ಬಂದಿದೆ ಸಿನಿಮಾ. ಇದನ್ನು ಜನ ನೋಡಿದವರು ಅಷ್ಟೇ, ಯಾರು ನೋಡಿದವರು ಒಳ್ಳೆ ಸಿನಿಮಾ ಮಾಡಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದು ನಮ್ಗೆ ಖುಷಿ ತರುತ್ತೆ. ಬಟ್ ಜನ ನಮ್ಮನ್ನು ಪ್ರೋತ್ಸಾಹ ಮಾಡಬೇಕು. ಇಂಥ ಸಿನಿಮಾಗಳನ್ನ ಬಂದು ನೋಡಬೇಕು. ಆವಾಗ ಅದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಬಂದು ನೋಡಲಿ ಅಂತ ನಾನು ಇಡೀ ಪ್ರೇಕ್ಷಕರಿಗೆ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ, ಮುಂದೆ ಒಂದು ಸಿನಿಮಾ ಅದೊಂದು ಸ್ವಲ್ಪ ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀನಿ. ಅದು ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಅದನ್ನು ಈಗ ಬರೋ ತಿಂಗಳಲ್ಲಿ ಶುರು ಮಾಡಬೇಕು ಅಂತ ಪ್ಲ್ಯಾನಿಂಗ್ ನಡೀತಾ ಇದೆ. ಸೊ ಒಂದರಿಂದ ಮಾಡ್ತಾ ಹೋಗ್ತಾ ಇರೋಣ. ಈ ಥರ ಮೆಸೇಜ್ ಇರೋಂಥ ಸಿನಿಮಾಗಳು ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಎಲ್ಲಿ ಒಂದು ಹೆಣ್ಣಿಗೆ ಗೌರವ ಮರ್ಯಾದೆ ಸಿಗೋದಿಲ್ವೋ, ಎಲ್ಲಿ ಒಂದು ಹೆಣ್ಣನ್ನ ಭೋಗದ ವಸ್ತು ರೀತಿ ಬಳಸಿ ಬಿಸಾಕ್ತಾರೋ ಅಂತ ಈ ಸಮಾಜಕ್ಕೆ ನನ್ನ ಧಿಕ್ಕಾರ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.